ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 32. ಯಾಕೆ ನನ್ನ ಮೇಲೆ ಇಷ್ಟು ಕಾಳಜಿ ತೋರಿಸುತ್ತಿದ್ದಾರೆ? ಅವರಿಗೆ ನಾನೆಂದರೆ ಇಷ್ಟವಾಗಲು ಶುರುವಾಯಿತಾ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆ ಒಂದು ಚಿಕ್ಕ ಆಲೋಚನೆಯಲ್ಲಿ ಅವಳ ಮನಸ್ಸು ಆನಂದದ ಅಲೆಯಲ್ಲಿ ತೇಲುತ್ತಿರುತ್ತದೆ ಗಾನವಿಗೆ. ಅಷ್ಟರಲ್ಲಿ ಆದಿ ಇಬ್ಬರನ್ನು ಕರೆದುಕೊಂಡು ಕೆಳಗೆ ಪಾರ್ಕಿಂಗ್ ಕಡೆಗೆ ಹೋಗುತ್ತಾನೆ. ಬನ್ನಿ ಕಾರತ್ತಿ ಎನ್ನುತ್ತಿದ್ದರೆ, ಅಣ್ಣಯ್ಯ ನಾನು ಕೂಡ ಕಾರ್ ತಂದಿದ್ದೀನಿ ಎನ್ನುತ್ತಾಳೆ ಕಲ್ಪ. ಪರವಾಗಿಲ್ಲ, ಅದನ್ನು ಡ್ರೈವರ್ ಹತ್ರ ತರಿಸ್ತೀನಿ. ಈ ಕಾರ್ ಹತ್ತಿ ಅಂದರೆ ಡ್ರೈವರ್ ಬಂದಿಲ್ಲ ಅಣ್ಣಯ್ಯ, ನಾನು ಅತ್ತಿಗೆ ಇಬ್ಬರೇ ಬಂದ್ವಿ ಅಂತಾಳೆ ಕಲ್ಪ. ಅವರಿಬ್ಬರನ್ನು ಒಂಟಿಯಾಗಿ ಕಳಿಸೋದು ಇಷ್ಟ ಇಲ್ಲದೆ ದೀಪಕ್ಗೆ ಫೋನ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳಿದರೆ, ಇನ್ನೂ ದೀಪಕ್ ಮಾಲ್ ಹತ್ರನೇ ಇದ್ದಿದ್ದರಿಂದ ಏನಾಯಿತು, ನಾನು ಇನ್ನು ಶಾಪಿಂಗ್ ಮಾಲ್ ಹತ್ರನೇ ಇದ್ದೀನಿ ಅಂತ ಹೇಳ್ತಾನೆ. ಸರಿ, ಪಾರ್ಕಿಂಗ್ ಪ್ಲೇಸ್ಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆದಿ. ವಿಷಯ ಏನಿರಬಹುದು ಅಂದುಕೊಳ್ಳುತ್ತಾ 5 ನಿಮಿಷದಲ್ಲಿ ಅಲ್ಲಿಗೆ ಬಂದ ದೀಪಕ್ ಆದಿನ ನೋಡಿ, ಏನೋ ಇಲ್ಲಿಗೆ ಬರೋಕೆ ಹೇಳಿದೆ ಅಂತ ಕೇಳ್ತಾ ಪಕ್ಕದಲ್ಲೇ ಇದ್ದ ಕಲ್ಪ ಗಾನವಿಯನ್ನು ನೋಡ್ತಾನೆ. ಗಾನವಿಯನ್ನ ನೋಡಿ, ಚೆನ್ನಾಗಿದ್ದೀಯಾ ಗಾನವಿ ಅಂತ ಅವಳನ್ನು ಪ್ರೀತಿಯಿಂದ ಮಾತಾಡಿಸ್ತಾನೆ. ಚೆನ್ನಾಗಿದ್ದೀನಿ ಅಣ್ಣಯ್ಯ ಅಂತ ಅಭಿಮಾನದಿಂದ ಕೇಳ್ತಾಳೆ ಗಾನವಿ. ಅವರು ಮಾತನಾಡೋದು ಮುಗಿಯೋದ್ರೊಳಗಡೆ ನೀನು ಕಲ್ಪ ಅವನ ಕಾರ್ನಲ್ಲಿ ಮನೆಗೆ ಬನ್ನಿ, ನಾನು ಗಾನವಿ ನಮ್ಮ ಕಾರ್ನಲ್ಲಿ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಯಾಕೆ ಏನು ಅಂತ ಕೇಳದೆ ಮತ್ತೊಂದು ಬಾರಿ ಅವರಿಬ್ಬರಿಗೆ ಪ್ರೈವೇಸಿ ಸಿಗುತ್ತೆ ಅಂತ ಉದ್ದೇಶದಿಂದ ಸರಿ ಅಂತಾನೆ ದೀಪಕ್ ಕೂಡ. ಹಾಗೆ ಕಲ್ಪ ದೀಪಕ್ ಒಂದು ಕಾರ್ನಲ್ಲಿ, ಆದಿ ಗಾನವಿ ಇನ್ನೊಂದು ಕಾರ್ನಲ್ಲಿ ಹೊರಡುತ್ತಾರೆ. ಆದಿ ಕಾರ್ ಡೋರ್ ಓಪನ್ ಮಾಡಿ ಗಾನವಿಯನ್ನ ಕಾರ್ನಲ್ಲಿ ಕೂರಲು ಹೇಳ್ತಾನೆ. ಗಾನವಿ ಕೂತ ತಕ್ಷಣ ಡೋರ್ ಕ್ಲೋಸ್ ಮಾಡಿ ಡ್ರೈವಿಂಗ್ ಸೀಟ್ ಕಡೆ ಹೋಗುತ್ತಾ ಒಮ್ಮೆ ಸುತ್ತಲೂ ಗಮನಿಸುತ್ತಾನೆ ಆದಿ. ಯಾಕೋ ಅವರಿಬ್ಬರನ್ನ ಯಾರೋ ಪದೇ ಪದೇ ಚುಚ್ಚಿ ನೋಡ್ತಿದ್ದ ಹಾಗೆ, ಅವರ ಮೇಲೆ ಗೂಢಾಚಾರಿಕೆ ಮಾಡ್ತಿದ್ದ ಹಾಗೆ ಅನಿಸುತ್ತೆ ಆದಿಗೆ. ಅದಕ್ಕೆ ಕಲ್ಪ ಗಾನವಿ ಇಬ್ಬರನ್ನ ಒಂಟಿಯಾಗಿ ಕಳಿಸೋದು ಇಷ್ಟ ಇಲ್ಲದೆ ದೀಪಕ್ನ ಕರೆದಿದ್ದ. ಸುತ್ತಲೂ ಎಷ್ಟು ಹೊತ್ತು ನೋಡಿದ್ರೂ ಎಲ್ಲ ನಾರ್ಮಲ್ ಆಗಿದ್ದ ಹಾಗಿದೆ, ಆದರೆ ಯಾಕೋ ನೆಗೆಟಿವ್ ವೈಬ್ಸ್ ಬರುತ್ತೆ ಆದಿಗೆ. ಒಂದು 5 ನಿಮಿಷ ಗಮನಿಸಿದ ಆದಿಗೆ ಅಲ್ಲಿ ಯಾರೂ ಅನುಮಾನವಾಗಿ ಕಾಣಿಸದೇ ಇರೋದ್ರಿಂದ ತಾನೇ ಭ್ರಮೆ ಪಟ್ಟಿರಬಹುದೇನೋ ಅಂದ್ಕೊಂಡು ಇನ್ನು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಸ್ಟೇರಿಂಗ್ ಹಿಡಿತಾನೆ. ಅವರ ಮದುವೆ ಆದಾಗ ಆವತ್ತು ಮಾತ್ರ ಆದಿ ಪಕ್ಕ ಗಾನವಿ ಹಾಗೆ ಕೂತು ಅವರ ಊರಿಂದ ಹೈದರಾಬಾದ್ವರೆಗೂ ಬಂದಿದ್ಲು. ಆದರೆ ಆವತ್ತು ಆದಿಗೆ ಗಾನವಿ ಅಂದರೆ ಇಷ್ಟ ಇರಲಿಲ್ಲ. ತನ್ನ ಅಜ್ಜಿಯ ಬಲವಂತಕ್ಕೆ ಅವಳನ್ನು ಮದುವೆ ಆಗಿದ್ದ. ಗಾನವಿ ಮೇಲೆ ಆವತ್ತು ಅವನಿಗೆ ಯಾವ ಫೀಲಿಂಗ್ಸ್ ಇರಲಿಲ್ಲ. ಆವತ್ತಿನ ನಂತರ ಯಾವಾಗಲೂ ಅವಳು ಹೊರಗೆ ಹೋಗಿರಲಿಲ್ಲ. ಇವತ್ತು ಆದಿ ಪಕ್ಕ ಕೂತು ಮತ್ತೆ ಪ್ರಯಾಣ ಮಾಡ್ತಿದ್ರೆ ಆವತ್ತಿಗೂ ಇವತ್ತಿಗೂ ಆದಿ ತನ್ನ ಕಡೆ ನೋಡೋ ದೃಷ್ಟಿಯಲ್ಲಿ ವ್ಯತ್ಯಾಸ ಕಾಣಿಸ್ತಿದ್ರೆ ಆದಿ ಕಡೆನೇ ಆರಾಧನೆಯಿಂದ ನೋಡ್ತಾ ಇರ್ತಾಳೆ ಗಾನವಿ. ಗಾನವಿ ನೋಡ್ತಾ ಇರೋದನ್ನ ಗಮನಿಸಿದ ಆದಿ, ಏನಾಗಿ ನೋಡ್ತಾ ಇದ್ದೀಯಾ ಅಂತ ಕೇಳಿದ ತಕ್ಷಣ ಏನಿಲ್ಲ ಅಂತ ತಡಬಡಾಯಿಸುತ್ತಾ ತಲೆ ತಗ್ಗಿಸಿ ಕಿಟಕಿ ಕಡೆ ಮತ್ತೆ ತಲೆ ತಿರುಗಿಸುತ್ತಾಳೆ. ಆದಿ ಶಾಪಿಂಗ್ ಮಾಲ್ನಿಂದ ಹೋದ ನಂತರ ಒಂದು ಕಡೆಯಿಂದ ಅಜಯ್, ಇನ್ನೊಂದು ಕಡೆಯಿಂದ ಶಾಂಭವಿ ಏರ್ಪಾಡು ಮಾಡಿದ ಮನುಷ್ಯ ಇಬ್ಬರು ಹೋಗುತ್ತಿರುವ ಆ 2 ಕಾರನ್ನೇ ಗಮನಿಸ್ತಾ ಇರ್ತಾರೆ. ಅಜಯ್ ಮಾತ್ರ ಗಾನವಿ ಆದಿ ಜೊತೆ ಹೋಗೋದನ್ನು ನೋಡಿ, ಏನು ರಾಜಭೋಗ ಹಿಡಿದಿದೆ ಇವಳಿಗೆ, ಏನು ರಾಜಭೋಗ ಹಿಡಿದಿದೆ ನಿನಗೆ, ನಮ್ಮ ಅಕ್ಕನ ಮನೆಯಲ್ಲಿ ಹೇಗಿದ್ದೆ, ನೆಲದ ಮೇಲೆ ಮಲಗ್ತಾ ಮನೆ ಕೆಲಸ ಎಲ್ಲ ಮಾಡ್ತಾ ಒಂದು ಕೆಲಸದವಳ ಥರ ಬದುಕ್ತಿದ್ದೆ, ಆದರೆ ಇಲ್ಲಿ ಮಹಾರಾಣಿ ಥರ ಸುಖ ಅನುಭವಿಸ್ತಾ ಇದ್ದೀಯ ಅಲ್ವಾ ಅಂತ ಅನ್ಕೋತಾನೆ ಸೇಡಿನಿಂದ. ಆದರೆ ಇದು ಎಷ್ಟು ದಿನ ಅಲ್ಲ ಬಿಡು,
ನಿನ್ನನ್ನು ನನ್ನ ಹತ್ರ ನಾನು ಕರ್ಸ್ಕೋತೀನಿ ಅಲ್ವಾ, ಹೇಗಾದರೂ ನೀನು ನನ್ನ ಕೈಗೆ ಸಿಗಲೇಬೇಕು ಅಂತ ಸೇಡಿನಿಂದ ಅಂದ್ಕೊಳ್ತಾ ಅಲ್ಲಿಂದ ಮತ್ತೆ ಮನೆಗೆ ಹೋಗೋಕೆ ಕ್ಯಾಬ್ ಬುಕ್ ಮಾಡ್ಕೋತಾನೆ ಅಜಯ್. ಶಾಂಭವಿ ಏರ್ಪಾಡು ಮಾಡಿದ ಮನುಷ್ಯ ಅಜಯ್ನ ಕೂಡ ಒಂದು ಕಣ್ಣಲ್ಲಿ ಗಮನಿಸಿ ಅವನು ಅಲ್ಲಿಂದ ಹೋದ ತಕ್ಷಣ ಶಾಂಭವಿಗೆ ಫೋನ್ ಮಾಡಿ ಅಲ್ಲಿ ನಡೆದ ವಿಷಯ ಎಲ್ಲ ಹೇಳಿ ಅವನು ಕೂಡ ಹೋಗ್ತಾನೆ. ದೀಪಕ್ ಜೊತೆ ಕಾರ್ ಹತ್ತಿದ ಕಲ್ಪ ಸೇಲ್ಸ್ ಗರ್ಲ್ ಜೊತೆ ದೀಪಕ್ ಮಾತನಾಡಿದ್ದಕ್ಕೆ ಕೋಪ ಮಾಡಿಕೊಂಡು ಕನಿಷ್ಠ ಅವನ ಕಡೆ ಕೂಡ ನೋಡಲ್ಲ. ಕಲ್ಪ ಮುಖ ನೋಡಿದ ದೀಪಕ್ಗೆ ಕಲ್ಪ ಹಾಟ್ ಆಗಿ ಕಾಣಿಸ್ತಿರೋದ್ರಿಂದ ಅಮ್ಮವರು ತುಂಬ ಕೋಪದಲ್ಲಿ ಇದ್ದ ಹಾಗಿದೆ, ಈಗ ಇವಳನ್ನು ಹೇಗೆ ಕೂಲ್ ಮಾಡೋದು ಅಂತ ಅಂದ್ಕೊಳ್ತಾ ಕಲ್ಪ ಅಂತ ಮುದ್ದಾಗಿ ಕರಿತಾ ಇದ್ರೆ ಕೋಪದಿಂದ ಒಂದ್ಸಲ ನೋಡ್ತಾಳೆ. ಪ್ಲೀಸ್ ಕಲ್ಪ, ನಮಗೆ ಸಿಕ್ಕಿರೋ ಸ್ವಲ್ಪ ಏಕಾಂತನ ಹೀಗೆ ಕೋಪ ಮಾಡಿಕೊಂಡು ವೇಸ್ಟ್ ಮಾಡಬೇಡ. ಮತ್ತೆ ನಮಗೆ ಇಂಥ ಟೈಮ್ ಯಾವಾಗ ಸಿಗುತ್ತೋ ಏನೋ ಅಂತಿದ್ರೆ. ಅಯ್ಯೋ, ನಮ್ಮ ಹತ್ರ ನಿಮ್ಗೇನು ಕೆಲಸ ರೀ, ನಾವೇನಾದರೂ ಚೆಂದ ಇದ್ದೀವಾ? ನಮ್ಮ ಹತ್ರ ಟೈಮ್ ಕಳಿಬೇಕು ಅಂದ್ಕೊಳ್ಳೋಕೆ ಚೆಂದ ಇರುವ ಆ ಹುಡುಗಿ ಜೊತೆನೇ ನಿಮಗೆ ಬೇಕಾದಷ್ಟು ಹೊತ್ತು ಹರಟೆ ಹೊಡೆಯಿರಿ ಅಂದ್ಲು ಕಲ್ಪ ಕೋಪಕ್ಕೆ ನಗ್ತಾ, ನಿನ್ನ ಮದುವೆ ಆಗ್ತಾ ಆ ಹುಡುಗಿ ಜೊತೆ ಪರ್ಸ್ನಲ್ ಆಗಿ ಹರಟೆ ಹೊಡೆದರೆ ಚೆನ್ನಾಗಿರಲ್ಲ ಅಲ್ವಾ ಕಲ್ಪ ಅಂದ. ಹಾಗಾದರೆ ಆ ಹುಡುಗಿನೇ ಮದುವೆ ಆಗಿ ಸರ್, ಅನಾವಶ್ಯಕವಾಗಿ ಅವಳಿಗಿಂತ ಮೊದಲು ನಾನು ನಿಮಗೆ ಕಾಣಿಸಿ ಆ ಹುಡುಗಿನ ನೀವು ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ನೀವು ಅಷ್ಟು ಬೇಜಾರು ಪಟ್ಕೊಂಡು ನನ್ನ ಮದುವೆ ಆಗೋ ಅವಶ್ಯಕತೆ ಏನಿದೆ? ಅದಕ್ಕೆ ಆ ಹುಡುಗಿನೇ ಮದುವೆ ಆಗಿ ನನಗೇನು ಅಭ್ಯಂತರ ಇಲ್ಲ ಅಂತಿದ್ರೆ ಹಾಗೆ ಹೀಗೆ ಮದುವೆ ಆಗಲಿ, ಆ ಹುಡುಗಿಗೆ ಆಲ್ರೆಡಿ ಬೇರೆ ಅವನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಅಷ್ಟರಲ್ಲೇ ತಾನೇನು ಹೇಳಿದೆ ಅಂತ ರಿಯಲೈಸ್ ಆಗಿ ನಾಲಿಗೆ ಕಚ್ಕೋತಾನೆ. ಅಂದರೆ ಮದುವೆ ಫಿಕ್ಸ್ ಆಗಿಲ್ಲ ಅಂದಿದ್ರೆ ಮದುವೆ ಆಗ್ತಿದೆಯಾ ಅಂತ ಕಲ್ಪ ಕೋಪದಿಂದ ಕುದೀತಿದ್ರೆ, ಚೀಚಿ, ನನ್ನ ಬಂಗಾರ ನೀನು ಇರುವಾಗ ನಾನು ಅವಳನ್ನು ಯಾಕೆ ಮದುವೆ ಆಗ್ತೀನಿ ಅಂತ ಕಲ್ಪಾಳನ್ನು ಸಮಾಧಾನ ಮಾಡ್ತಿದ್ರೆ, ಹಾಗಾದರೆ ಆ ಹುಡುಗಿ ಜೊತೆ ಯಾಕೆ ಹಾಗೆ ಮಾತಾಡಿದೆ, ನನಗಿಂತ ಅವಳೇ ಚೆನ್ನಾಗಿದ್ದಾಳೆ ಅಂತ ಯಾಕೆ ಹೇಳಿದೆ ಅಂದ್ಲು. ಕಲ್ಪ ಕೋಪ ಯಾಕೆ ಅಂತ ಅರ್ಥ ಆದ ದೀಪಕ್, ಅಂದರೆ ನಾನು ಆ ಹುಡುಗಿ ಜೊತೆ ನಿನ್ನ ಬಗ್ಗೆ ಹಾಗೆ ಮಾತಾಡಿದ್ದು ತಪ್ಪೆ, ಆದರೆ ನಿನಗೋಸ್ಕರ ಮಾಲ್ನಲ್ಲಿ ಹುಡುಕ್ತಿದ್ರೆ ಆ ಹುಡುಗಿ ನನ್ನ ಕಡೆ ಅನುಮಾನವಾಗಿ ನೋಡ್ತಿದ್ಲು. ಏನೋ ಆ ಹುಡುಗಿನ ಮ್ಯಾನೇಜ್ ಮಾಡೋಕೆ ಹಾಗೆ ಬಿಸ್ಕೆಟ್ ಹಾಕಿದೆ, ಅದಕ್ಕೆ ನೀನು ಅಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ? ನಾನು ಏನು ಮಾಡಿದ್ರು ನಿನಗೋಸ್ಕರ ಅಲ್ವಾ ಅಂತ ಅಮಾಯಕನ ಥರ ಮುಖ ಇಟ್ಟ ತಕ್ಷಣ ಕಲ್ಪ ಒಳಗೆ ಕರಗಿದ್ರು ಮೇಲೆ ಮಾತ್ರ ಬಿಗುಮಾನ ತೋರಿಸ್ತಾಳೆ. ಕಲ್ಪ ಎಷ್ಟು ಹೊತ್ತಿಗೂ ಮಾತನಾಡದೆ ಇರೋದಕ್ಕೆ ಕಾರ್ ಒಂದು ಸೈಡ್ಗೆ ನಿಲ್ಲಿಸಿ ಕಲ್ಪಾಳನ್ನು ಬ್ರತಿಮಾಲುತ್ತಾನೆ ದೀಪಕ್. ಬ್ರತಿಮಾಲುತ್ತಿದ್ರೆ ಸ್ವಲ್ಪ ಹೊತ್ತು ಮನಸ್ಸಲ್ಲೇ ಎಂಜಾಯ್ ಮಾಡಿ ಕೊನೆಗೆ ಸರಿ, ಇನ್ನೊಂದು ಸಲ ಹೀಗೆ ಯಾವ ಹುಡುಗಿನಾದರೂ ಫ್ಲರ್ಟ್ ಮಾಡಿದರೆ ನನ್ನ ಸಂಗತಿ ಗೊತ್ತು ತಾನೇ, ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದಾಗ ಒಂದು ಸಲಕ್ಕೆ ಪ್ರೀತಿ ಹೀಗೆ ತೋರಿಸ್ತೀಯ, ಇನ್ನೊಂದು ಸಲ ಮತ್ತೆ ಇನ್ನೊಂದು ಹುಡುಗಿನ ಫ್ಲರ್ಟ್ ಮಾಡೋದು ಕೂಡ ಅಂತ ದೀನವಾಗಿ ಹೇಳ್ತಿದ್ರೆ ದೀಪಕ್ ಮುಖ ನೋಡಿ ನಗ್ತಾಳೆ ಕಲ್ಪ ನಗು ನೋಡಿ ಸದ್ಯ ನಗ್ಬಿಟ್ಯಾ, ಈಗ ನೋಡು ಎಷ್ಟು ಚೆಂದ ಕಾಣಿಸ್ತೀಯ ಅಂತೂ ತಟ್ಟನೆ ಕಲ್ಪ ಕೆನ್ನೆಗೆ ಮುತ್ತು ಕೊಡುವಾಗ ಕಲ್ಪ ಒಮ್ಮೆಲೆ ಬಿಗಿದುಕೊಂಡು ದೀಪಕ್ ಕಡೆ ನೋಡ್ತಿದ್ರೆ ಮುದ್ದಾಗಿ ನಗ್ತಾನೆ ದೀಪಕ್ ನಗು ನೋಡಿ ನಾಚಿಕೆ ಪಡ್ತಾ ವಿಂಡೋ ಕಡೆ ತಲೆ ತಿರುಗಿಸಿದ ತಕ್ಷಣ ನಾಚಿಕೆಯಿಂದ ಕೆಂಪಾದ ಕಲ್ಪ ಫೇಸ್ ಕ್ಯೂಟ್ ಆಗಿರೋದ್ರಿಂದ ಕಲ್ಪ ಕಡೆನೇ ನೋಡ್ತಾ, ಏಯ್, ನಿನಗೆ ನಾಚಿಕೆ ಪಡೋದು ಕೂಡ ಬರುತ್ತಾ ಅಂತ ರೇಗಿಸ್ತಿದ್ರೆ, ಹೋಗೋ, ನಾನು ಹೆಣ್ಣು ಮಗು ಅಲ್ವಾ, ನನಗೆ ನಾಚಿಕೆ ಬರಲ್ವಾ ಅಂತ ದೀಪಕ್ ಭುಜದ ಮೇಲೆ ಹೊಡಿತಾ ಇದ್ರೆ ದೀಪಕ್ ನಗ್ತಾ, ಈಗ ನೀನು ನಿನ್ನ ಥರ ನನ್ನ ರಾಕ್ಷಸಿ ಥರ ಕಾಣಿಸ್ತಿದ್ದೀಯ, ಇಷ್ಟೊತ್ತು ಇದ್ದಿದ್ದು ಯಾರೋ ನನ್ನ ಕಲ್ಪ ಅಲ್ಲ ಅಂತಿದ್ರೆ ದೀಪಕ್ಗೆ ಹೊಡಿತಾ ಕಲ್ಪ ಹತ್ರ ಏಟು ತಿಂತ ದೀಪಕ್ ಇಬ್ಬರು ಮನೆಗೆ ತಲುಪುತ್ತಾರೆ. ಕಾರ್ ಇಳಿಯೋಕೆ ಹೋಗ್ತಿದ್ದ ಕಲ್ಪಾಳನ್ನು ತಡೆದು ಕಲ್ಪ ಕೈಯಲ್ಲಿ ಒಂದು ಕವರ್ ಇಟ್ಟು, ಇದು ನಿನಗೆ, ಆಗಲೇ ಮಾಲ್ನಲ್ಲಿ ನನಗೆ ಇಷ್ಟ ಆಗಿ ತಗೊಂಡೆ ಅಂತ ಹೇಳ್ತಾ ಕಾರ್ ಇಳಿದ ಕಲ್ಪಾಳನ್ನು ಒಮ್ಮೆಲೆ ಒಳಗೆ ಎಳೆದುಕೊಂಡು ಸ್ಪೀಡಾಗಿ ತುಟಿ ಮೇಲೆ ಸ್ಟ್ರಾಂಗ್ ಆಗಿ ಕಿಸ್ ಕೊಟ್ಟು ಒಂದು ಸಣ್ಣ ಗಾಯ ಮಾಡಿ
ಇದು ಆಗಲೇ ನನಗೆ ಹೊಡೆದಿದ್ದಕ್ಕೆ ನಾನು ನಿನಗೆ ಕೊಡೋ ಸ್ವೀಟ್ ಪನಿಷ್ಮೆಂಟ್ ಅಂತ ಹೇಳಿ ಕಲ್ಪ ಚೇತರಿಸಿಕೊಳ್ಳುವ ಅಷ್ಟರಲ್ಲೇ ಕಾರ್ ರಿವರ್ಸ್ ತಗೊಂಡು ಅಲ್ಲಿಂದ ಹೋಗ್ತಾ, ನಿನ್ನ ಕಾರ್ ನಾನು ಮನೆಗೆ ಹೋದ ಮೇಲೆ ಡ್ರೈವರ್ ಹತ್ರ ಕಳಿಸ್ತೀನಿ ಅಂತ ಹೇಳಿ ಹೋಗ್ತಾನೆ. ದೀಪಕ್ ಮಾಡಿದ ಕೆಲಸಕ್ಕೆ ನಾಚಿಕೆಯಿಂದ ತುಟಿ ಮೇಲೆ ಕೈಯಿಂದ ಮುಟ್ಟಿಕೊಳ್ತಾ ಹೋಗ್ತಾ ಇರೋ ದೀಪಕ್ನ ನಗ್ತಾ ನೋಡ್ತಾ, ದೀಪಕ್ ಹೋದ ತಕ್ಷಣ ಕೈಯಲ್ಲಿರೋ ಶಾಪಿಂಗ್ ಕವರ್ಗಳನ್ನೆಲ್ಲ ಹಿಡ್ಕೊಂಡು ಒಳಗೆ ನಡೀತಾಳೆ ಕಲ್ಪ. ಆದಿ ಡ್ರೈವಿಂಗ್ನಲ್ಲಿ ಮನೆಗೆ ತಲುಪುತ್ತಾರೆ. ಆದಿ ಮತ್ತೆ ಗಾನವಿ ಇಬ್ಬರು. ಹಾಲ್ನಲ್ಲೇ ಸೋಫಾದ ಮೇಲೆ ಕೂತಿದ್ದ ಶಾಂಭವಿ ಯಾವುದೋ 2 ಸೀರೆ ತಗೊಂಡು ಬರ್ತಿದ್ದಾಳೆ ಅಂದ್ಕೊಂಡಿದ್ದ ಗಾನವಿ ಬೊಗಸೆಯಷ್ಟು ಶಾಪಿಂಗ್ ಕವರ್ಸ್ ತಗೊಂಡು ಬರ್ತಿರೋದು ನೋಡಿ, ಏನಿದು ಇಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾಳ ಅಂತ ಹಾಗೆ ನೋಡ್ತಾ ಗಾನವಿಯನ್ನು ಏನಾದರೂ ಅನ್ನಬೇಕು ಅಂದ್ಕೊಂಡ್ರು ಪಕ್ಕದಲ್ಲೇ ಆದಿ ಇರೋದ್ರಿಂದ ಬಾಯಿ ಮುಚ್ಕೊಂಡು ನೋಡೋದು ಬಿಟ್ಟರೆ ಬೇರೇನು ಮಾಡಲಿಲ್ಲ ಶಾಂಭವಿ. ಅರುಂಧತಿ ಅವರು ಕೂಡ ಅಲ್ಲೇ ಇದ್ದಿದ್ದರಿಂದ, ಆದಿ ನೀನು ಗಾನವಿ ಒಟ್ಟಿಗೆ ಬರ್ತಿದ್ದೀರಲ್ಲ, ಕಲ್ಪ ಏನಾದ್ಲು ಅಂತ ಕೇಳ್ತಾರೆ. ಕಲ್ಪ ಕೂಡ ಬರ್ತಿದ್ದಾಳೆ ಅಜ್ಜಿ, ದೀಪಕ್ ಕರ್ಕೊಂಡು ಬರ್ತಿದ್ದಾರೆ ಅಂದ್ಕೊಳ್ದೆ ನಾವು ಕೂಡ ಆ ಮಾಲ್ನಲ್ಲಿರೋ ರೆಸ್ಟೋರೆಂಟ್ನಲ್ಲಿ ನಮಗೆ ಮೀಟಿಂಗ್ ಇತ್ತು ಹೋಗಿದ್ವಿ. ನಾವು ವಾಪಸ್ ಬರ್ತಿದ್ರೆ ಇವರು ಕಾಣಿಸಿದ್ರು. ಡ್ರೈವರ್ ಕೂಡ ಇಲ್ಲದೆ ಒಂಟಿಯಾಗಿ ಬಂದಿದ್ರು. ಅದಕ್ಕೆ ದೀಪಕ್ಗೆ ಕಲ್ಪಾ ಜೊತೆ ಬರೋಕ್ಕೆ ಹೇಳಿ ನಾನು ಗಾನವಿ ಬಂದ್ವಿ ಅಂತ ಮೇಲೆ ಹೋಗ್ತಾ, ಗಾನವಿ ಕಾಫಿ ತಗೊಂಡ್ ಬಾ ಅಂತ ಕೇಳ್ತಾನೆ. ಆದಿ ಬಾಯಿಂದ ಕಾಫಿ ತಗೊಂಡು ಬಾ ಅಂದ ತಕ್ಷಣ ತಾನು ತಂದಿದ್ದ ಶಾಪಿಂಗ್ ಕವರ್ಸ್ ಎಲ್ಲ ಅಲ್ಲೇ ಸೋಫಾ ಮೇಲೆ ಬಿಟ್ಟು ಆದಿಗೋಸ್ಕರ ಕಾಫಿ ಮಾಡೋಕೆ ಕಿಚನ್ಗೆ ಹೋಗ್ತಾಳೆ ಗಾನವಿ. ತಾನು ಏನು ತಂದಿದ್ದಾಳೋ ಅವನ್ನ ಕನಿಷ್ಠ ತನ್ನ ರೂಮ್ನಲ್ಲಿ ಕೂಡ ಇಟ್ಕೊಳ್ಳದೆ ಅಲ್ಲೇ ಶಾಪಿಂಗ್ ಕವರ್ಸ್ ಎಲ್ಲ ಬಿಟ್ಟು ಆದಿಗೆ ಕಾಫಿ ತಗೊಂಡು ಹೋಗೋಕೆ ಕಿಚನ್ ಒಳಗೆ ಓಡಿದ ಗಾನವಿಯನ್ನು ನೋಡಿ, ನನ್ನ ಮೊಮ್ಮಗ ಅಂದರೆ ಎಷ್ಟು ಪ್ರೀತಿ ನಿನಗೆ, ಅವನ ಬಾಯಿಂದ ಮಾತು ಬರೋದು ತಡ, ಅವನಿಗೋಸ್ಕರ ಹೊಡ್ತೀಯ, ಇಂಥ ಹೆಂಡತೀನೇ ನನ್ನ ಮೊಮ್ಮಗನಿಗೆ ಸಿಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಇಷ್ಟು ದಿನಕ್ಕೆ ನನ್ನ ಆಸೆ ಈಡೇರಿತು ಅಂತ ಅಂದ್ಕೊಳ್ತಾರೆ ಅರುಂಧತಿ ಅವರು. ಆದಿ ನಿನ್ನ ನೋಡೋ ದೃಷ್ಟಿ ಕೂಡ ಬದಲಾಗಿದೆ, ಮೆಲ್ಲ ಮೆಲ್ಲಗೆ ಅವನ ಮನಸ್ಸಲ್ಲಿ ನಿನ್ನ ಸ್ಥಾನ ಪಡ್ಕೋತಾ ಇದ್ದೀಯ, ನನಗೆ ಸಂತೋಷವಾಗಿದೆ. ಅಸಲು ಮದುವೆನೇ ಬೇಡ ಅಂದಿದ್ದ ನನ್ನ ಮೊಮ್ಮಗನ ಜೀವನ ಎಲ್ಲಿ ಒಣಗಿ ಹೋಗುತ್ತೋ ಅಂದ್ಕೊಂಡಿದ್ದೆ, ಆದರೆ ನಿನ್ನ ಬರುವಿಕೆಯಿಂದ ಅವನ ಜೀವನದಲ್ಲಿ ವಸಂತ ಖಂಡಿತ ಬರುತ್ತೆ ಅನ್ನೋ ನಂಬಿಕೆ ಬರ್ತಿದೆ. ಇನ್ನು ನೀವಿಬ್ಬರು ಒಂದಾದರೆ ನಿಮ್ಮಿಬ್ಬರಿಗೆ ಹುಟ್ಟೋ ಮಕ್ಕಳಿಗಾಗಿ ಕಾಯ್ತಿದ್ದೀನಿ. ಆ ದಿನ ಕೂಡ ಬೇಗ ಬಂದರೆ ಇನ್ನೂ ನನಗೆ ಈ ಜೀವನದಲ್ಲಿ ಯಾವ ಆಸೆನೂ ಇಲ್ಲ ಅಂತ ಅಂದ್ಕೊಳ್ತಾರೆ ಅರುಂಧತಿ ಅವರು. ಅರುಂಧತಿ ಅವರ ಮನಸ್ಸಲ್ಲಿ ಏನು ಅಂದ್ಕೋತಿದ್ದಾರೋ ಗೊತ್ತಿದ್ದ ಶಾಂಭವಿ ಹಾಗೆ ಎಂದಿಗೂ ನಡೆಯೋಕೆ ಬಿಡಲ್ಲ. ಅವರಿಬ್ಬರನ್ನ ಬೇರೆ ಮಾಡೋಕೆ ಬೇಕಾದ ಏರ್ಪಾಡುಗಳನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಅಂತ ಸೇಡಿನಿಂದ ಅಂದ್ಕೊಳ್ತಾ ಗಾನವಿ ಕಡೆನೇ ಕೋಪದಿಂದ ನೋಡ್ತಿದ್ರೆ, ಶಾಂಭವಿ ನೋಟ ಗಮನಿಸಿದ ಅರುಂಧತಿ ಅವರು ಸೀತಮ್ಮನ ಕರೆದು, ಸೀತಮ್ಮ ಗಾನವಿಗೆ ಸ್ವಲ್ಪ ದೃಷ್ಟಿ ತೆಗಿ, ಅಸಲೇ ನನ್ನ ಮೊಮ್ಮಗನ ಜೊತೆ ಕೂಡಿ ಬಂದಿದ್ದಾಳೆ, ದಾರಿಯಲ್ಲಿ ಎಷ್ಟು ಜನರ ದೃಷ್ಟಿ ಬಿತ್ತೋ ಏನೋ ಅಂತ ಶಾಂಭವಿನ ನೋಡ್ತಾ ಹೇಳ್ತಿದ್ರೆ, ಅರುಂಧತಿ ಅವರ ಬಾಯಿಂದ ಆ ಮಾತು ಬಂದ ತಕ್ಷಣ ಆಗಲಿ ಅಮ್ಮ ಅವರೇ ಅಂತ ಕಿಚನ್ ಒಳಗೆ ಹೋಗಿ ಹಾಲು ಒಲೆ ಮೇಲೆ ಇಟ್ಟು ಕಾಫಿ ಪುಡಿ ಸಕ್ಕರೆ ತಗೋತಿದ್ದ ಗಾನವಿಯನ್ನು ನೋಡಿ ಡಬ್ಬದಿಂದ ಹಿಡಿಯಷ್ಟು ಒಣಮೆಣಸಿನಕಾಯಿ ಕೈಯಲ್ಲಿ ತಗೊಂಡು, ಗಾನವಿಯಮ್ಮ ಒಂದ್ಸಲ ಇಲ್ಲಿ ಬನ್ನಿ ಅಂತಿದ್ರೆ, ಏನು ಸೀತಮ್ಮ ಅಂತ ಕೇಳ್ತಾಳೆ. ಮುಂದೆ ಒಂದ್ಸಲ ಬನ್ನಿ ಅಂತ ಅಂದಾಗ ಸ್ಟವ್ ಸಿಮ್ನಲ್ಲಿ ಇಟ್ಟು ಗಾನವಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಬಂದು ಗಾನವಿ ಮೇಲಿಂದ ಕೆಳಗಿನವರೆಗೂ ಒಣಮೆಣಸಿನಕಾಯಿ ನಿವಾಳಿಸುತ್ತಾ ದೃಷ್ಟಿ ತೆಗೀತಾಳೆ. ಏನು ಸೀತಮ್ಮ ಇದೆಲ್ಲ ಅಂತಿದ್ರೆ, ಅಮ್ಮ ಅವರು ನಿಮಗೆ ದೃಷ್ಟಿ ತೆಗೆಯೋಕೆ ಹೇಳಿದ್ರಮ್ಮ ಅಂತ ಹೇಳಿ ದೃಷ್ಟಿ ತೆಗೆದು ಹೊರಗೆ ಹೋಗ್ತಾಳೆ ಸೀತಮ್ಮ. ಅಮ್ಮಮ್ಮ ಅವರು ತೆಗೆಯೋಕೆ ಹೇಳಿದ್ರ, ಯಾಕೆ ಅಮ್ಮಮ್ಮ ಅವರು ನನಗೆ ದೃಷ್ಟಿ ತೆಗೆಯೋಕೆ ಹೇಳೋದು ಏನು, ನನ್ನ ಮೇಲೆ ಯಾರ ದೃಷ್ಟಿ ಬೀಳುತ್ತೆ ಅಂತ ಅಂದ್ಕೊಳ್ತಾ ಕಾಫಿ ಕಲಿಸ್ತಾ ಇರ್ತಾಳೆ ಗಾನವಿ. ಅತ್ತೆಯವರು ಎಲ್ಲ
ಯಾವತ್ತೂ ತನ್ನನ್ನೇ ಅಂದಿದ್ದಾರೆ ಅಂತ ಗೊತ್ತಿದ್ರೂ ಮನಸ್ಸಲ್ಲೇ ಅವರನ್ನು ಬೈದುಕೊಳ್ಳೋದು ಬಿಟ್ಟರೆ ಹೊರಗೆ ಏನು ಮಾತನಾಡಲಿಲ್ಲ ಶಾಂಭವಿ. ತಾನು ಅಷ್ಟೆಲ್ಲ ಮಾತಾಡಿದರೂ ಸುಮ್ಮನೆ ಬಿದ್ದಿದ್ದ ಶಾಂಭವಿನ ನೋಡ್ತಾ, ನೀನು ಅವರಿಬ್ಬರನ್ನ ಬೇರೆ ಮಾಡೋಕೆ ಎಷ್ಟು ಪ್ರಯತ್ನಗಳು ಮಾಡಿದರೂ ನಾನು ಅವರನ್ನು ಸೇರಿಸ್ತಾನೆ ಇರ್ತೀನಿ. ನನ್ನ ಮೊಮ್ಮಗನ ಜೀವನದಲ್ಲಿ ಗಾನವಿ ಯಾವಾಗಲೂ ಇರ್ತಾಳೆ. ಗಾನವಿಯನ್ನು ಅವನಿಂದ ಬೇರೆ ಮಾಡೋಕೆ ಆಗಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ತನ್ನ ಕೋಣೆಗೆ ಹೋಗ್ತಾರೆ ಅರುಂಧತಿ ಅವರು. ಹೋಗ್ತಿರೋ ಅತ್ತೆಯವರನ್ನೇ ನೋಡ್ತಾ ಅವರಿಬ್ಬರು ಬೇರೆಯಾಗದೆ ಹೇಗೆ ಇರ್ತಾರೋ ನಾನು ನೋಡ್ತೀನಿ. ಗಾನವಿಯನ್ನು ಆದಿಯಿಂದ ದೂರ ಕಳಿಸಿ ನಿನ್ನ ಮೊಮ್ಮಗನಿಗೆ ನನ್ನ ಅಣ್ಣನ ಮಗಳನ್ನು ಕೊಟ್ಟು ಮದುವೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಾಂಭವಿನೇ ಅಲ್ಲ ಅಂತ ಹಠದಿಂದ ಅನ್ಕೋತಾಳೆ ಶಾಂಭವಿ ಕೂಡ. ಹಾದಿ ಕೇಳಿದ ತಕ್ಷಣ ಕಾಫಿ ಮಾಡಿಕೊಂಡು ಮೇಲೆ ತಗೊಂಡು ಹೋಗ್ತಾಳೆ ಗಾನವಿ. ಅರುಂಧತಿ ಅವರು ಕೂಡ ಅಲ್ಲಿಂದ ಒಳಗೆ ಹೋಗಿದ್ರಿಂದ ಗಾನವಿ ಏನೇನು ತಂದಿದ್ದಾಳೋ ನೋಡದೇ ಇರೋಕೆ ಆಗದೆ ಅಲ್ಲೇ ಇದ್ದ ಕವರ್ಸ್ ಓಪನ್ ಮಾಡಿ ಏನು ತಂದಿದ್ದಾಳೆ ಅಂತ ನೋಡ್ತಾಳೆ ಶಾಂಭವಿ. ಆ ಕವರ್ಗಳಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಡಿಸೈನರ್ ಸೀರೆಗಳು ಕಾಣಿಸ್ತಾ ಇದ್ದಿದ್ದರಿಂದ ಒಮ್ಮೆಲೆ ಬಾಯಿ ತೆಗೀತಾಳೆ. ಏನು, ಆ ಹಳ್ಳಿ ಹುಡುಗಿ ಇಷ್ಟು ಕಾಸ್ಟ್ಲಿ ಸೀರೆಗಳು ತಗೊಂಡ್ಲಾ ಅಂತ. ಆದರೂ ಎಲ್ಲ ಡಿಸೈನರ್ ಸೀರೆಗಳೇ ಹೇಗೆ ಸೆಲೆಕ್ಟ್ ಮಾಡಿದ್ಲು ಅಂತ ಯೋಚಿಸ್ತಾ ಇದ್ದರೆ ಪಕ್ಕದಲ್ಲೇ ಇನ್ನಷ್ಟು ಕವರ್ಸ್ ಕಾಣಿಸಿದರೆ ಅವು ಏನಪ್ಪ ಅಂತ ನೋಡಿದ ಶಾಂಭವಿ ಅದರಲ್ಲಿ ತರಹವಾರಿ ಡ್ರೆಸ್ಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಅವು ಕೂಡ ಒಳ್ಳೆ ಕಲೆಕ್ಷನ್ ಆಗಿದ್ದರಿಂದ ಇನ್ನೂ ಆಶ್ಚರ್ಯ ಪಡ್ತಾಳೆ ಶಾಂಭವಿ. ಇಲ್ಲಿಗೆ ಬಂದಾಗಿನಿಂದ ಗಾನವಿ ಸೀರೆಗಳು ಬಿಟ್ಟರೆ ಡ್ರೆಸ್ಗಳು ಹಾಕಿಕೊಳ್ಳುವುದು ನೋಡದ ಶಾಂಭವಿ, ಗಾನವಿ ಡ್ರೆಸ್ ಹಾಕೊಳ್ಳಲ್ಲ ಅಲ್ವಾ, ಮತ್ತೆ ಇವು ಯಾರಿಗೋಸ್ಕರ ತಂದ ಹಾಗೆ ಇದೆ ಅನ್ನೋ ಆಲೋಚನೆ ಬಂದ ತಕ್ಷಣ ಇವು ಕಲ್ಪಗೋಸ್ಕರ ಇರಬಹುದೇನೋ ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಕಲ್ಪ ಒಳಗೆ ಬಂದ ತಕ್ಷಣ ಅವಳ ಕೈಯಲ್ಲಿ ಇನ್ನಷ್ಟು ಶಾಪಿಂಗ್ ಕವರ್ಸ್ ಇದ್ದರೆ ಅವೇನು ಕಲ್ಪ ಅಂತ ಕೇಳ್ತಾಳೆ ಶಾಂಭವಿ. ಇದು ನನ್ನ ಕಾಲೇಜ್ ಫಂಕ್ಷನ್ಗೋಸ್ಕರ ಲೆಹೆಂಗಾ, ಇವು ನನ್ನ ರೆಗ್ಯುಲರ್ ಡ್ರೆಸ್ಸಸ್ ಮಮ್ಮಿ ಅಂದಾಗ, ಮತ್ತೆ ಈ ಡ್ರೆಸ್ಗಳು ಯಾರಿಗೆ ಅಂತ ಕೇಳ್ತಾಳೆ ಸೋಫಾ ಮೇಲಿರೋ ಕವರ್ಸ್ ತೋರಿಸ್ತಾ. ಆ ಡ್ರೆಸ್ಗಳು ಅತ್ತಿಗೆಗೆ ಮಮ್ಮಿ, ಆದಿ ಅಣ್ಣಯ್ಯನೇ ಹತ್ರ ನಿಂತು ಸೆಲೆಕ್ಟ್ ಮಾಡಿದ್ದು ಅತ್ತಿಗೆಗೋಸ್ಕರ ಅಂತ ಸಂತೋಷದಿಂದ ಹೇಳ್ತಾ ಇದ್ದರೆ ಶಾಂಭವಿ ಆಶ್ಚರ್ಯದಿಂದ, ಏನು, ಆದಿ ಗಾನವಿಗೋಸ್ಕರ ಸೆಲೆಕ್ಟ್ ಮಾಡಿದ್ನಾ ಅಂತ ಶಾಕ್ ಆಗ್ತಾ ಇರ್ತಾಳೆ. ಹೌದು ಮಮ್ಮಿ, ಅತ್ತಿಗೆ ಏನೋ ತುಂಬ ಕಡಿಮೆ ರೇಟ್ಗಳು ಇರುವ ಸೀರೆಗಳನ್ನು 2 ತಗೊಂಡಿದ್ರು. ಇನ್ನೂ ನನಗೆ ಏನು ಬೇಡ ಅಂತಿದ್ರೆ ಅತ್ತಿಗೇನು ನಾನು ಏನು ಅನ್ನೋಕೆ ಆಗಲಿಲ್ಲ. ಆದರೆ ಅಷ್ಟರಲ್ಲೇ ಅಣ್ಣಯ್ಯ ಅಲ್ಲಿಗೆ ಬಂದು ಅತ್ತಿಗೆ ತಗೊಂಡ ಸೀರೆಗಳು ಪಕ್ಕಕ್ಕೆ ಬಿಸಾಕಿ ಅತ್ತಿಗೆಗೋಸ್ಕರ ಆ ಸೀರೆಗಳ ಸೆಲೆಕ್ಟ್ ಮಾಡಿದರು. ಅಸಲು ಸೀರೆಗಳು ಆಗಲಿ ಡ್ರೆಸ್ಗಳ ಬಗ್ಗೆ ಆಗಲಿ ಏನೂ ತಿಳಿಯದ ಅಣ್ಣಯ್ಯ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದರೆ ಅಣ್ಣಯ್ಯನ ಸೆಲೆಕ್ಷನ್ಗೆ ನಾನು ಬಾಯಿಗೆ ಬೆರಳಿಟ್ಕೊಂಡೆ ಗೊತ್ತಾ. ಎಷ್ಟು ಚೆನ್ನಾಗಿ ಟಕ ಟಕ ಅಂತ 10 ನಿಮಿಷದಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿದ ಅಂತೀನಿ. ಅಣ್ಣಯ್ಯ ಹಾಗೆ ಸೆಲೆಕ್ಟ್ ಮಾಡ್ತಿದ್ರೆ ಅಲ್ಲಿದ್ದು ಆದಿ ಅಣ್ಣಯ್ಯನೇನಾ ಅಥವಾ ಇನ್ನಾರಾದರೂ ವಶ ಮನುಷ್ಯನಾ ಅಂತ ಅನ್ನಿಸ್ತು ನನಗೆ ಅಂತ ಸಂತೋಷದಿಂದ ಹೇಳ್ತಾಳೆ. ಏನು, ಆದಿ ಸೆಲೆಕ್ಷನ್ ಇದೆಲ್ಲ ಅಂತ ಒಮ್ಮೆಲೆ ಬಾಯಿ ತೆಗೀತಾಳೆ ಶಾಂಭವಿ ಕೂಡ. ಲಕ್ಷಗಟ್ಟಲೆ ಇರುವ ಆ ಸೆಲೆಕ್ಷನ್ ಎಲ್ಲ ನೋಡ್ತಾ ಹಲ್ಲು ಕಚ್ಕೊಳ್ತಾ ದಿನಕ್ಕೂ ಇವರಿಬ್ಬರ ಮಧ್ಯೆ ಸಂಬಂಧ ಇನ್ನೂ ಬಲವಾಗ್ತಾ ಇದೆ ಅಂತ ಉರಿದು ಹೋಗ್ತಾಳೆ ಶಾಂಭವಿ. ಹೇಗಾದರೂ ಆ ಸಂಬಂಧ ಇನ್ನೂ ಗಟ್ಟಿಯಾಗೋ ಮುಂಚೆ ಗಾನವಿಯನ್ನು ಅಜಯ್ ಜೊತೆ ದೂರ ಕಳಿಸಬೇಕು ಅಂತ ಅನ್ಕೋತಾಳೆ. ಗಾನವಿ ಕಾಫಿ ಕಪ್ ತಗೊಂಡು ಮೇಲೆ ಹೋಗೋ ಅಷ್ಟರಲ್ಲಿ ಆದಿ ಲ್ಯಾಪ್ಟಾಪ್ನಲ್ಲಿ ಆವತ್ತು ನಡೆದ ಮೀಟಿಂಗ್ ಡೀಟೇಲ್ಸ್ ನೋಡ್ತಾ ಆ ಪ್ರಾಜೆಕ್ಟ್ ಬಗ್ಗೆ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಳಗೆ ಬಂದ ಗಾನವಿ ಸೀರಿಯಸ್ ಆಗಿ ವರ್ಕ್ ಮಾಡ್ಕೋತಿರೋ ಆದಿನ ನೋಡಿ ಕಾಫಿ ಅಂತಾಳೆ. ಗಾನವಿ ಧ್ವನಿಗೆ ತಲೆ ಎತ್ತಿ ನೋಡಿದ ಆದಿಗೆ ಕೈಯಲ್ಲಿ ಕಾಫಿ ಕಪ್ ಹಿಡಿದು ಕಾಣಿಸ್ತಾಳೆ ಗಾನವಿ. ತನ್ನ ಕೈಯಲ್ಲಿರೋ ಕಾಫಿ ಕಪ್ ತಗೊಂಡು ಅದನ್ನು ಸಿಪ್ ಮಾಡ್ತಾ ಗಾನವಿ ಕಡೆ ನೋಡುತ್ತಾ ಇರ್ತಾನೆ. ಕಾಫಿ ಕೊಟ್ಟು 2 ಕೈಗಳನ್ನು ಹಿಸುಕಿಕೊಳ್ಳುತ್ತಾ ಅವನ ಕಡೆನೇ ನೋಡ್ತಾ ಇರ್ತಾಳೆ ಗಾನವಿ. ಏನೋ ಕೇಳಬೇಕು ಅಂತ ಅಂದ್ಕೊಳ್ತಾ ಕೇಳೋಕೆ ಆಗದೆ ಹಾಗೆ ನಿಂತ ಗಾನವಿ ಕಡೆ ನೋಡ್ತಾ ಇರ್ತಾನೆ. ತನ್ನ ಕಾಫಿ ಕುಡಿಯೋದು ಮುಗಿದ್ರೂ ಕೂಡ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ ಗಾನವಿಗೆ. ಗೊಂಬೆ ಥರ ಅಲ್ಲೇ ನಿಂತ ಗಾನವಿಯನ್ನು ನೋಡ್ತಾ ಏನು ಅಂತ ಕೇಳ್ತಾನೆ ಆದಿ.
ಆ ವಾಯ್ಸ್ಗೆ ಅಲ್ಲಿಯವರೆಗೂ ಏನೋ ಕೇಳಬೇಕು ಅಂದ್ಕೊಂಡಿದ್ದ ಗಾನವಿ ಭಯಪಟ್ಟು ಏನಿಲ್ಲ ಎನ್ನುತ್ತಾ ಖಾಲಿಯಾದ ಕಾಫಿ ಕಪ್ ತಗೊಂಡು ಓಡುತ್ತಾ ಮತ್ತೆ ಕೆಳಗೆ ಹೋಗ್ತಾಳೆ. ಜೋರಾಗಿ ಬಡ್ಕೋತಿರೋ ಎದೆಯೊಂದಿಗೆ ಕಿಚನ್ ಒಳಗೆ ಹೋದ ಗಾನವಿ ಎದೆ ಮೇಲೆ ಕೈ ಇಟ್ಕೊಳ್ತಾ, ನನಗೆ ಅಷ್ಟು ದುಬಾರಿ ಸೀರೆಗಳು ಡ್ರೆಸ್ಗಳು ಯಾಕೆ ಕೊಡಿಸಿದ್ರು ಅಂತ ಕೇಳಬೇಕು ಅಂದ್ಕೊಂಡೆ. ಆದರೆ ಅವರ ಧ್ವನಿಗೆ ಭಯಪಟ್ಟು ಒಂದೇ ಒಂದು ಮಾತು ಕೂಡ ಹೊರಗೆ ಬರಲಿಲ್ಲ. ಹೀಗಾದರೆ ಹೇಗೆ ಗಾನವಿ ಅಂತ ತನ್ನನ್ನು ತಾನೇ ಸ್ವಲ್ಪ ಹೊತ್ತು ಬೈದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ನಿಧಾನವಾಗಿ ಉಸಿರು ತಗೊಂಡು ತನ್ನ ಎದೆ ಬಡಿತನ ಕಡಿಮೆ ಮಾಡಿಕೊಂಡು, ಈ ಸಲ ಹೇಗಾದರೂ ಆದಿನ ಮಾತು ಕೇಳಲೇಬೇಕು ಅಂತ ಅಂದ್ಕೊಳ್ತಾ ಸೋಫಾ ಮೇಲಿರೋ ಕವರ್ಸ್ ತಗೊಂಡು ಮತ್ತೆ ಮೇಲೆ ಹೋಗ್ತಾಳೆ ಗಾನವಿ. ಏನೋ ಧೈರ್ಯ ತಗೊಂಡು ಮೇಲೆ ಹೋಗ್ತಾಳೆ. ಆದರೆ ಮತ್ತೆ ಆದಿನ ನೋಡಿದ ತಕ್ಷಣ ಬೆವರಿಳಿಯುತ್ತೆ ಗಾನವಿಗೆ. ಸೈಲೆಂಟಾಗಿ ಕವರ್ಸ್ ತಗೊಂಡೋಗಿ ಅವನ್ನ ತನ್ನ ವಾರ್ಡ್ರೋಬ್ನಲ್ಲಿ ಇಡ್ತಾ ಓರೆಯಾಗಿ ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರೋ ಆದಿ ಕಡೆ ನೋಡ್ತಾ ಇರ್ತಾಳೆ. ಆ ಕಣ್ಣುಗಳಲ್ಲಿನ ತೀಕ್ಷ್ಣತೆ, ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆ ಆಡಿಸ್ತಿರೋ ಕೈ ಬೆರಳುಗಳ ವೇಗ, ಸೀರಿಯಸ್ ಆಗಿ ಇರೋ ಆದಿ ಮುಖಾನ ನೋಡ್ತಾ ಏನೋ ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ ಅಂತ ಅಂದ್ಕೊಂಡು ಇನ್ನು ಅವನನ್ನು ಮಾತನಾಡಿಸಲ್ಲ. ಅಲ್ಲಿ ಕಬೋರ್ಡ್ಸ್ನಲ್ಲಿ ತಾನು ಆಗಲೇ ತಂದಿದ್ದೆಲ್ಲ ಸರಿಯಾಗಿ ಇಡುತ್ತಾ ಇರ್ತಾಳೆ. ಅಷ್ಟರಲ್ಲಿ ಅವನ ವರ್ಕ್ ಕೂಡ ಮುಗಿದಿದ್ದರಿಂದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಆಗಿ ಸೋಫಾದಲ್ಲಿ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಕೋತಾನೆ ಆದಿ. ತಲೆನೋವು ಇದೆಯೇನು ಅಂದ್ಕೊಂಡು ತಲೆ ಹೊತ್ತಲ ಅಂತ ಹಿಂದಿನಿಂದ ಕೇಳ್ತಾಳೆ ಗಾನವಿ. ಆದಿನ ಆ ಒಂದೇ ಮಾತಿಗೆ ತಕ್ಷಣ ಸೋಫಾ ಹಿಂದೆ ಬಂದು ಆದಿ ಹಣೆ ಮೇಲೆ ಕೈ ಹಿಡ್ತಾ ಕಣ ತಲೆಗಳನ್ನು ಮೆತ್ತಗೆ ಒತ್ತುತ್ತಾ ಇರ್ತಾಳೆ. ಗಾನವಿ ಹಾಗೆ ಒತ್ತುತ್ತಾ ಇದ್ದರೆ ಹಾಯಾಗಿ ಅನ್ನಿಸಿ ಆದಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಾಗೆ ಕಣ್ಣು ಮುಚ್ಕೋತಾನೆ. ಆದಿ ಮುಖ ಸ್ವಲ್ಪ ಪ್ರಶಾಂತವಾಗಿ ಬದಲಾಯಿತು ಅಂತ ಅಂದ್ಕೊಂಡ ಮೇಲೆ ನಿಧಾನವಾಗಿ ತನ್ನ ಗಂಟಲು ಸರಿಪಡಿಸಿಕೊಂಡು, ನಿಮ್ಮನ್ನು ಒಂದು ವಿಷಯ ಕೇಳ್ಬೋದಾ ಅಂತ ಕೇಳ್ತಾಳೆ ಮೆಲ್ಲಗೆ. ಆದಿ ಕಣ್ಣು ತೆರೆಯದೇನೆ ಅಂತ ಅನ್ನೋದ್ರಿಂದ ಅದು ಅದು ಎನ್ನುತ್ತಾ ಏನು ಮಾತನಾಡೋಕೆ ಆಗ್ತಿಲ್ಲದೆ ಇದ್ದರೆ ಆದಿ ಕಣ್ಣು ತೆರೆದು ಅದು ಅಂದರೆ ಏನು ಅಂತ ಗಟ್ಟಿಯಾಗಿ ಕೇಳಿದ ತಕ್ಷಣ, ಅದು ನಾನು ಡ್ರೆಸ್ಗಳು ಹಾಕೊಳ್ಳಲ್ಲ, ನನಗೆ ಅಭ್ಯಾಸ ಇಲ್ಲ, ಆದರೂ ಅವು ಯಾಕೆ ಕೊಡಿಸಿದ್ರಿ ಅಂದ ಗಾನವಿ ಮಾತಿಗೆ ಕಣ್ಣು ತೆರೆದು ಸೋಫಾದಿಂದ ಎದ್ದು ಒಂದ್ಸಲ ಮೇಲಿಂದ ಕೆಳಗಿನವರೆಗೂ ಗಾನವಿಯನ್ನು ನೋಡ್ತಿದ್ರೆ ಆದಿ ನೋಟಕ್ಕೆ ಗಾನವಿ ತಡಬಡಾಯಿಸುತ್ತಾ ಆದಿ ಕಡೆ ಭಯದಿಂದ ನೋಡ್ತಿದ್ರೆ ಅಂದ್ಕೊಳ್ದೇ ಇರೋ ಹಾಗೆ ಅವರಿಬ್ಬರ ಕಣ್ಣುಗಳು ಕೂಡಿಕೊಳ್ಳುತ್ತವೆ. ಒಮ್ಮೆಲೆ ಗಾನವಿಯ ಸೊಂಟ ಹಿಡಿದು ತನ್ನ ಹತ್ತಿರ ಹೇಳ್ಕೋತಾನೆ ಆದಿ. ಈ ಕತೆ ಇನ್ನು ಮುಂದುವರಿಯೋದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.